ನಮೋ ಭಗವತೆ ವಾಸುದೇವಾಯ. ಹರೇ ಕೃಷ್ಣ. ನಾವೀಗ ಶ್ರೀಮದ್ ಭಾಗವತದ 1ನೇ ಸ್ಕಂದದ 18ನೇ ಅಧ್ಯಾಯದಲ್ಲಿದ್ದೇವೆ. 18ನೇ ಅಧ್ಯಾಯದಲ್ಲಿ ಭಗವಂತನ ಮಹಿಮೆಯನ್ನು, ದೇವೋತ್ತಮ ಪರಮಪುರುಷನ ಲೀಲೆಗಳ ಶ್ರವಣದ ಮಹಿಮೆಯನ್ನು, ಹಾಗೆಯೇ ಶ್ರೀಮದ್ ಭಾಗವತದ ಪಠಣದಿಂದ ಆಗುವಂತಹ ಲಾಭವನ್ನು ಸೂತ ಪುರಾಣಿಕರು ಋಷಿವರೇಣ್ಯರಿಗೆ ಹೇಳ್ತಾ ಇದ್ದಾರೆ. ಅದನ್ನು ನಾವು ನೋಡ್ತಾ ಇದ್ದೇವೆ. ಇವತ್ತಿನ ಶ್ಲೋಕವನ್ನು ಪ್ರಾರಂಭ ಮಾಡ್ತಾ 1ನೇ ಸ್ಕಂದದ 18ನೇ ಅಧ್ಯಾಯದ 14ನೆಯ ಶ್ಲೋಕ. ಕೋ ನಾಮ ತೃಪ್ಯೇದ್ ರಸವಿತ್ಕಥಾಯಾಂ ಮಹತ್ತಮೈಕಾಂತಪರಾಯಣಸ್ಯ ನಾಂತಂ ಗುಣಾನಾಂ ಅಗುಣಸ್ಯ ಜಗ್ಮೂರ್ಯೋಗೇಶ್ವರಾಯೇ ಭವಪಾದ್ಮಮುಖ್ಯಾಃ. ದೇವೋತ್ತಮ ಪರಮಪುರುಷನಾದ ಭಗವಾನ್ ಕೃಷ್ಣನು, ಅಂದರೆ ಗೋವಿಂದನು, ಎಲ್ಲ ಮಹಾಜೀವಿಗಳಿಗೂ ಏಕಮಾತ್ರ ಆಶ್ರಯನು. ಆತನ ದಿವ್ಯ ಗುಣಗಳನ್ನು, ಯೋಗಶಕ್ತಿಯನ್ನು ಹೊಂದಿರುವ ಶಿವ ಬ್ರಹ್ಮರಂತಹ ಮಹಾತ್ಮರು ಕೂಡ ಅಳೆಯಲಾರರು. ಅಮೃತ ರಸಪಾನ ಮಾಡುವುದರಲ್ಲಿ ಪರಿಣತನಾದವನು ಭಗವಾನ್ ಕೃಷ್ಣನ ಕಥೆಗಳನ್ನು ಎಷ್ಟು ಕೇಳಿದರೆ ತಾನೇ ಸಂಪೂರ್ಣ ತೃಪ್ತಿಯನ್ನು ಪಡೆದಾನು. ಶಿವ ಮತ್ತು ಬ್ರಹ್ಮ ದೇವತೆಗಳಿಗೆ ಮುಖ್ಯರಾದ ಇಬ್ಬರು ವ್ಯಕ್ತಿಗಳು. ಅವರು ಅನೇಕ ಯೋಗಶಕ್ತಿಗಳನ್ನು ಹೊಂದಿರುವವರು. ಉದಾಹರಣೆಗೆ, ಶಿವನು ಯಾವ ವಿಷದ ಒಂದು ಹನಿ ಸಾಮಾನ್ಯ ವ್ಯಕ್ತಿಯೊಬ್ಬನನ್ನು ಕೊಲ್ಲುವ ಸಾಮರ್ಥ್ಯವನ್ನು ಹೊಂದಿದೆಯೋ ಅಂತಹ ವಿಷದ ಸಮುದ್ರವನ್ನೇ ತಾನು ಕುಡಿದನು. ಅದೇ ರೀತಿ ಶಿವನೂ ಸೇರಿದಂತೆ ಅನೇಕ ಶಕ್ತಿಪೂರ್ಣ ದೇವತೆಗಳನ್ನು ಬ್ರಹ್ಮನು ಸೃಷ್ಟಿಸಬಲ್ಲವನಾಗಿದ್ದನು. ಆದುದರಿಂದ ಅವರು ಈಶ್ವರರು ಅಥವಾ ವಿಶ್ವದ ಪ್ರಭುಗಳು. ಆದರೂ ಅವರು ಪರಮಶಕ್ತರಲ್ಲ. ಪರಮಶಕ್ತನು ಗೋವಿಂದ, ಅಂದರೆ ಭಗವಾನ್ ಕೃಷ್ಣ. ಆತನೊಬ್ಬನೇ ಲೋಕಾತೀತನು ಮತ್ತು ಅವನ ಲೋಕೋತ್ತರ ಗುಣಗಳನ್ನು ಅತ್ಯಂತ ಸಮರ್ಥ ಈಶ್ವರರಾದ ಶಿವ ಮತ್ತು ಬ್ರಹ್ಮರು ಕೂಡ ಅಳೆಯಲಾರರು. ಆದುದರಿಂದಲೇ ಶ್ರೀಕೃಷ್ಣನು ಎಲ್ಲ ಮಹತ್ತರ ಜೀವಿಗಳಿಗೂ ಏಕಮಾತ್ರ ಆಶ್ರಯನು. ಬ್ರಹ್ಮನು ಕೂಡ ಜೀವಿಗಳಲ್ಲಿ ಒಬ್ಬ, ಆದರೆ ಅವನು ನಮ್ಮೆಲ್ಲರಿಗಿಂತ ಶ್ರೇಷ್ಠನಾದವನು. ಜೀವಿಗಳಲ್ಲೆಲ್ಲ ಸರ್ವಶ್ರೇಷ್ಠನಾದ ಬ್ರಹ್ಮನಿಗೆ ಭಗವಾನ್ ಕೃಷ್ಣನ ಅಲೌಕಿಕವಾದ ಕಥೆಗಳ ಬಗ್ಗೆ ಯಾಕೆ ಅಷ್ಟೊಂದು ಆಸಕ್ತಿ? ಯಾಕೆಂದರೆ ಕೃಷ್ಣನು ಎಲ್ಲ ಆನಂದಾನುಭವದ ನಿಧಿ. ಪ್ರತಿಯೊಬ್ಬನು ಯಾವುದಾದರೂ ಒಂದು ವಸ್ತುವಿನಲ್ಲಿ ಒಂದಲ್ಲ ಒಂದು ಬಗೆಯ ರುಚಿಯನ್ನು ಕಾಣುತ್ತಾನೆ. ಆದರೆ ಭಗವಂತನ ದಿವ್ಯವಾದ ಪ್ರೀತಿ ಸೇವೆಯಲ್ಲಿ ತನ್ನನ್ನು ತೊಡಗಿಸಿಕೊಂಡವನು ಅದರಿಂದ ಅಪರಿಮಿತವಾದ ಸಂತೋಷವನ್ನು ಪಡೆಯಬಹುದು. ಭಗವಂತನಿಗೆ ಮಿತಿ ಇಲ್ಲ. ಆತನ ನಾಮ, ಗುಣ, ಲೀಲೆ, ಪರಿವಾರ, ವಿವಿಧತೆ ಇತ್ಯಾದಿಗಳು ಅಮಿತವಾದವು ಮತ್ತು ಅವುಗಳನ್ನು ಆಸ್ವಾದಿಸಬಲ್ಲವರು ಕೂಡ ಅಮಿತವಾದ ಸಂತೋಷವನ್ನು ಪಡೆಯಬಹುದು. ಹಾಗೆ ಪಡೆದು ಕೂಡ ಮತ್ತಷ್ಟನ್ನು ಪಡೆಯಲು ಸಿದ್ಧರಾಗಬಹುದು. ಈ ಅಂಶವನ್ನು ಪದ್ಮಪುರಾಣದಲ್ಲಿ ದೃಢೀಕರಿಸಲಾಗಿದೆ. ರಮಂತೆ ಯೋಗಿನೋನಂತೆ ಸತ್ಯಾನಂದ ಚಿದಾತ್ಮನಿ ಇತಿ ರಾಮ ಪದೇನಾಸೌ ಪರಂ ಬ್ರಹ್ಮಾಭಿಧೀಯತೆ. ಯೋಗಿಗಳು ಅಮಿತವಾದ ದಿವ್ಯಾನಂದಗಳನ್ನು ಪರಮ ಸತ್ಯನಿಂದ ಪಡೆಯುತ್ತಾರೆ. ಆದುದರಿಂದ ಪರಸತ್ಯನಾದ ದೇವೋತ್ತಮ ಪರಮಪುರುಷನನ್ನು ರಾಮ ಎಂದೂ ತಿಳಿಯಲಾಗುತ್ತದೆ. ಭಗವಂತನ ಅಂತಹ ದಿವ್ಯವಾದ ಕಥೆಗಳಿಗೆ ಕೊನೆಯೆಂಬುದಿಲ್ಲ. ಲೌಕಿಕ ವಿಷಯಗಳಲ್ಲಿ ಕಟ್ಟರೆಯ ನಿಯಮ ಉಂಟು, ಆದರೆ ಅಲೌಕಿಕವಾದುದಕ್ಕೆ ಕಟ್ಟರೆ ಎಂಬುದಿಲ್ಲ. ಸೂತಮುನಿಗಳು ಭಗವಾನ್ ಕೃಷ್ಣನ ಪ್ರಕರಣಗಳನ್ನು ನೈಮಿಷಾರಣ್ಯದ ಋಷಿಗಳ ಮುಂದೆ ಮುಂದುವರಿಸಲು ಬಯಸಿದರು. ಋಷಿಗಳು ಕೂಡ ನಿರಂತರವಾಗಿ ಸೂತಮುನಿಗಳಿಂದ ಆ ನಿರೂಪಣೆಯನ್ನು ಕೇಳಲು ತಾವು ಸರ್ವದಾ ಸಿದ್ಧರೆಂದು ಸೂಚಿಸಿದರು. ಭಗವಂತನು ಲೋಕಾತೀತನಾದುದರಿಂದ ಮತ್ತು ಆತನ ಗುಣಗಳು ಕೂಡ ಲೋಕಾತೀತವಾದುದರಿಂದ ಅಂತಹ ನಿರೂಪಣೆಗಳು ಶುದ್ಧಾತ್ಮರ ಶ್ರೋತೃಗಳ ಕೇಳುವ ಮನಸ್ಥಿತಿಯನ್ನು ಸಹಜವಾಗಿಯೇ ವರ್ಧಿಸುತ್ತವೆ. ಮುಂದಿನ ಶ್ಲೋಕ 15ನೆಯ ಶ್ಲೋಕ. ತನ್ನೋ ಭವಾನ್ ವೈ ಭಗವತ್ಪ್ರಧಾನೋ ಮಹತ್ತಮೈಕಾಂತಪರಾಯಣಸ್ಯ ಹರೇರುದಾರಂ ಚರಿತಂ ವಿಶುದ್ಧಂ ಶುಶ್ರೂಷತಾಂ ನೋ ವಿತನೋತು ವಿದ್ವನ್. ಹೇ ಸೂತಮುನಿಗಳೇ, ನೀವು ಪ್ರಾಜ್ಞರು ಮತ್ತು ಭಗವಂತನ ಶುದ್ಧ ಭಕ್ತರು, ಏಕೆಂದರೆ ದೇವೋತ್ತಮ ಪರಮಪುರುಷನೇ ನಿಮ್ಮ ಸೇವೆಯ ಪ್ರಧಾನ ವಿಷಯವಾಗಿದ್ದಾನೆ. ಆದುದರಿಂದ ಎಲ್ಲ ಬಗೆಯ ಲೌಕಿಕ ಗ್ರಹಿಕೆಗಳಿಗೆ ಅತೀತವಾದ ಭಗವಂತನ ಲೀಲೆಗಳನ್ನು ದಯವಿಟ್ಟು ನಮಗೆ ವಿವರಿಸಿ. ನಾವು ಅಂತಹ ಸಂದೇಶಗಳನ್ನು ಸ್ವೀಕರಿಸಲು ಕಾತರರಾಗಿದ್ದೇವೆ. ಭಗವಂತನ ದಿವ್ಯ ಲೀಲೆಗಳನ್ನು ಕುರಿತು ಮಾತನಾಡುವವನು ಪೂಜೆ ಮತ್ತು ಸೇವೆಗೆ ಸಂಬಂಧಿಸಿದಂತೆ ಒಂದೇ ಗುರಿಯನ್ನು ಹೊಂದಿರಬೇಕು. ದೇವೋತ್ತಮ ಪರಮಪುರುಷನಾದ ಭಗವಾನ್ ಕೃಷ್ಣನೇ ಅಂತಹ ಗುರಿ. ಅಂತಹ ಪ್ರಕರಣಗಳನ್ನು ಕೇಳುವ ಶ್ರೋತೃಗಳು ಕೂಡ ಭಗವಂತನ ಪ್ರಕರಣಗಳನ್ನು ಕೇಳಲು ಕಾತರ ಭಾವವನ್ನು ಹೊಂದಿರಬೇಕು. ಇಂತಹ ಯೋಗ
ಸಾಧ್ಯವಾದಾಗ ಮಾತ್ರ, ಎಂದರೆ ಅರ್ಹತೆಯುಳ್ಳ ಪ್ರವಚನಕಾರ ಮತ್ತು ಯೋಗ್ಯತೆಯುಳ್ಳ ಶ್ರೋತೃ ಸೇರಿದಾಗ ಮಾತ್ರ ದಿವ್ಯ ವಿಷಯದ ನಿರೂಪಣೆಗೆ ತಕ್ಕ ಕಾಲ ಮತ್ತು ಸ್ಥಳ ಪ್ರಾಪ್ತವಾಗುತ್ತದೆ. ವೃತ್ತಿಪರ ಪ್ರವಚನಕಾರರು ಮತ್ತು ಲೌಕಿಕ ವಿಷಯದಲ್ಲಿ ಆಸಕ್ತರಾದ ಶ್ರೋತೃಗಳು ಇಂತಹ ಪ್ರವಚನಗಳಿಂದ ನಿಜವಾದಂತಹ ಲಾಭವನ್ನು ಪಡೆಯಲಾರರು. ವೃತ್ತಿಪರರಾದಂತಹ ಪ್ರವಚನಕಾರರು ತಮ್ಮ ಸಂಸಾರವನ್ನು ನಿರ್ವಹಿಸುವುದಕ್ಕಾಗಿ ಭಾಗವತ ಸಪ್ತಾಹವನ್ನು ಮಾಡುತ್ತಾರೆ. ಅದೇ ರೀತಿ ಪ್ರಾಪಂಚಿಕ ವಿಷಯದಲ್ಲಿ ಆಸಕ್ತರಾದ ಶ್ರೋತೃಗಳು ಯಾವುದೋ ಲೌಕಿಕ ಪ್ರಯೋಜನಕ್ಕಾಗಿ, ಎಂದರೆ ಧರ್ಮ, ಅರ್ಥ, ಕಾಮ, ಮೋಕ್ಷಗಳಿಗಾಗಿ ಭಾಗವತ ಸಪ್ತಾಹದ ಪ್ರವಚನಗಳನ್ನು ಕೇಳುತ್ತಾರೆ. ಅಂತಹ ಭಾಗವತ ಪ್ರವಚನಗಳು ಪ್ರಾಪಂಚಿಕ ಗುಣಗಳ ಬೆದಕೆಯಿಂದ ಮುಕ್ತವಾಗಿರುವುದಿಲ್ಲ. ಆದರೆ ನೈಮಿಷಾರಣ್ಯದ ಋಷಿಗಳು ಮತ್ತು ಶ್ರೀ ಸೂತ ಮುನಿಗಳ ನಡುವೆ ನಡೆದ ಪ್ರವಚನಗಳಾದರೋ ಆಧ್ಯಾತ್ಮಿಕ ನೆಲೆಯವು. ಲೌಕಿಕ ಲಾಭದ ಉದ್ದೇಶವೇ ಇಲ್ಲಿ ಇಲ್ಲ. ಅಂತಹ ಪ್ರವಚನಗಳಲ್ಲಿ ಅಪರಿಮಿತವಾದ ಆಧ್ಯಾತ್ಮಿಕ ಆನಂದವನ್ನು ಹೇಳುಗ ಮತ್ತು ಕೇಳುಗ ಇಬ್ಬರು ಅನುಭವಿಸುತ್ತಾರೆ. ಆದ್ದರಿಂದ ಸಾವಿರಾರು ವರ್ಷಗಳ ಕಾಲ ಆ ಪ್ರವಚನಗಳನ್ನು ಅವರು ಮುಂದುವರಿಸಬಹುದು. ಮುಂದಿನ ಶ್ಲೋಕ 16ನೆಯ ಶ್ಲೋಕ. ಸ ವೈ ಮಹಾಭಾಗವತಃ ಪರೀಕ್ಷೇದ್ಯೇನ ಪವರ್ಗಾಖ್ಯಮದಭ್ರಬುದ್ಧಿಃ ಜ್ಞಾನೇನ ವೈಯಾಸಕಿ ಶಬ್ದಿತೇನ ಭೇಜೆ ಖಗೇಂದ್ರಧ್ವಜ ಪಾದಮೂಲಂ. ಹೇ ಸೂತ ಮುನಿಗಳೇ, ಮೋಕ್ಷದಲ್ಲಿ ಬುದ್ಧಿಯು ನೆಲೆಗೊಂಡ ಪರೀಕ್ಷಿತ ಮಹಾರಾಜನು ಯಾವ ಕಥೆಗಳ ಶ್ರವಣದಿಂದ ಪಕ್ಷಿರಾಜನಾದ ಗರುಡನಿಗೆ ಆಶ್ರಯವಾದ ಭಗವಂತನ ಪಾದ ಕಮಲಗಳನ್ನು ಪಡೆದನು, ಆ ಕಥೆಗಳನ್ನು ದಯವಿಟ್ಟು ವರ್ಣಿಸಿ. ವ್ಯಾಸಪುತ್ರರಿಂದ ಶ್ರೀಲ ಶುಕಮುನಿಗಳಿಂದ ವರ್ಣಿಸಲ್ಪಟ್ಟ ಕಥೆಗಳು ಅವು. ಮುಕ್ತಿ ಮಾರ್ಗದಲ್ಲಿ ಆಸಕ್ತರಾದ ಮೋಕ್ಷಾರ್ಥಿಗಳಲ್ಲಿ ಒಂದು ವಿವಾದವಿದೆ. ಆಧ್ಯಾತ್ಮಿಕ ವಿದ್ಯೆಯ ಇಂತಹ ಸಾಧಕರು ನಿರಾಕಾರವಾದಿಗಳೆಂದು ಮತ್ತು ಭಗವಂತನ ಭಕ್ತರೆಂದು ಪ್ರಸಿದ್ಧರಾಗಿದ್ದಾರೆ. ಭಗವಂತನ ಭಕ್ತನು ಆತನ ದಿವ್ಯ ರೂಪವನ್ನು ಆರಾಧಿಸುತ್ತಾನೆ. ಆದರೆ ನಿರಾಕಾರವಾದಿಯು ಕಣ್ಣು ಕೋರೈಸುವ ಪ್ರಭೆಯನ್ನು ಅಥವಾ ಭಗವಂತನ ದೇಹದಿಂದ ಹೊರಹೊಮ್ಮುವ ಕಿರಣಗಳನ್ನು ಧ್ಯಾನಿಸುತ್ತಾನೆ. ಈ ಕಿರಣಗಳನ್ನೇ ಬ್ರಹ್ಮಜ್ಯೋತಿ ಎಂದು ಕರೆಯಲಾಗುವುದು. ಈ ಶ್ಲೋಕದಲ್ಲಿ ವ್ಯಾಸಮುನಿಗಳ ಪುತ್ರರಾದ ಶ್ರೀಲ ಶುಕಮುನಿಗಳು ನೀಡಿದ ಜ್ಞಾನಬೋಧೆಯಿಂದ ಮಹಾರಾಜ ಪರೀಕ್ಷಿತನು ಭಗವಂತನ ಪಾದ ಕಮಲಗಳನ್ನು ಪಡೆದನೆಂದು ಹೇಳಲಾಗಿದೆ. ಪ್ರಾರಂಭದಲ್ಲಿ ಸ್ವತಃ ಶುಕಮುನಿಗಳು ಕೂಡ ನಿರಾಕಾರವಾದಿಗಳಾಗಿದ್ದರು. ಈ ವಿಷಯದಲ್ಲಿ ಭಾಗವತದಲ್ಲಿ ಅವರೇ ಒಪ್ಪಿಕೊಂಡಿದ್ದಾರೆ. ಆದರೆ ಆ ಬಳಿಕ ಕೃಷ್ಣನ ದಿವ್ಯ ಲೀಲೆಗಳಿಂದ ಆಕರ್ಷಿತರಾದಂತಹ ಅವರು ಭಕ್ತರಾಗಿ ಪರಿವರ್ತಿತರಾಗುತ್ತಾರೆ. ಪರಿಪಕ್ವ ಜ್ಞಾನವುಳ್ಳ ಅಂತಹ ಭಕ್ತರನ್ನ ಮಹಾಭಾಗವತರು ಅಥವಾ ಪ್ರಥಮ ದರ್ಜೆಯ ಭಕ್ತರು ಎಂದು ಕರೆಯಲಾಗುತ್ತದೆ. ಪ್ರಾಕೃತ, ಮಧ್ಯಮ ಮತ್ತು ಮಹಾಭಾಗವತ ಎಂಬುದಾಗಿ ಭಕ್ತರಲ್ಲಿ 3 ವಿಧ. ಪ್ರಾಕೃತರು ಅಂದರೆ ತೃತೀಯ ದರ್ಜೆಯ ಭಕ್ತರು ಭಗವಂತನ ಮತ್ತು ಆತನ ಭಕ್ತರ ನಿರ್ದಿಷ್ಟ ಜ್ಞಾನವಿಲ್ಲದೆ ದೇವಾಲಯಗಳಲ್ಲಿ ಆತನನ್ನು ಆರಾಧಿಸುತ್ತಾರೆ. ಮಧ್ಯಮರು ಅಂದರೆ ದ್ವಿತೀಯ ದರ್ಜೆಯ ಭಕ್ತರು ಭಗವಂತನ ಬಗ್ಗೆ, ಭಗವದ್ಭಕ್ತರ ಬಗ್ಗೆ, ಆರಂಭಿಕ ಶಿಷ್ಯರ ಬಗ್ಗೆ ಮತ್ತು ಅಭಕ್ತರ ಬಗ್ಗೆಯೂ ಅರಿವುಳ್ಳವರಾಗಿರುತ್ತಾರೆ. ಆದರೆ ಮಹಾಭಾಗವತರು ಅಂದರೆ ಪ್ರಥಮ ದರ್ಜೆಯ ಭಕ್ತರು ಪ್ರತಿಯೊಂದನ್ನು ಭಗವಂತನಿಗೆ ಸಂಬಂಧಿಸಿ ನೋಡುತ್ತಾರೆ ಮತ್ತು ಭಗವಂತನನ್ನ ಪ್ರತಿಯೊಬ್ಬನ ಸಂಬಂಧದಲ್ಲಿ ನೋಡುತ್ತಾರೆ. ಅಂದರೆ ಮಹಾಭಾಗವತನು ಯಾವುದೇ ಭೇದವನ್ನು, ಅದರಲ್ಲಿಯೂ ವಿಶೇಷವಾಗಿ ಭಕ್ತ ಮತ್ತು ಅಭಕ್ತರ ನಡುವೆ ಯಾವುದೇ ಭೇದವನ್ನು ಎಣಿಸುವುದಿಲ್ಲ. ಪರೀಕ್ಷಿತ ಮಹಾರಾಜನು ಅಂತಹ ಮಹಾಭಾಗವತ ಭಕ್ತನಾಗಿದ್ದನು. ಕಾರಣ ಅವನು ಮಹಾಭಾಗವತ ಭಕ್ತರಾದ ಶುಕಮುನಿಗಳಿಂದ ದೀಕ್ಷೆಯನ್ನು ಪಡೆದಿದ್ದನು. ಕಲಿಪುರುಷನ ಬಗ್ಗೆ ಕೂಡ ಅವನು ದಯಾಪರನಾಗಿದ್ದನು. ಎಂದ ಮೇಲೆ ಉಳಿದವರ ಬಗ್ಗೆ ಹೇಳುವುದೇನು? ಇದೇ ರೀತಿ ಜಗತ್ತಿನ ಆಧ್ಯಾತ್ಮಿಕ ಇತಿಹಾಸದಲ್ಲಿ ನಿರಾಕಾರವಾದಿಯು ಅನಂತರ ಭಕ್ತನಾಗಿ ಬದಲಾದ ಅನೇಕ ಉದಾಹರಣೆಗಳಿವೆ. ಆದರೆ ಒಬ್ಬ ಭಕ್ತನು ಯಾವತ್ತೂ ನಿರಾಕಾರವಾದಿಯಾಗಿ ಪರಿವರ್ತಿತನಾಗಿಲ್ಲ. ಈ ವಸ್ತುಸ್ಥಿತಿಯು ಆಧ್ಯಾತ್ಮಿಕ ಸ್ತರಗಳಲ್ಲಿ ಭಕ್ತನ ನೆಲೆಯು ನಿರಾಕಾರವಾದಿ ನೆಲೆಗಿಂತ ಉನ್ನತವಾದುದು ಎಂಬುದನ್ನು ತನಗೆ ತಾನೇ ಸ್ಪಷ್ಟಪಡಿಸುತ್ತದೆ. ಧನ್ಯವಾದಗಳು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು.